ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಕಾಂಗ್ರೆಸ್ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಕೊಡುತ್ತೆ ಅನ್ನುವಂಥದ್ದು ಅಲ್ಲ, ಹಾಗಿಲ್ಲ. ಅದೇ ಹೇಳ್ತಾ ಅನಿಸುತ್ತಾ ಅಂತ. ಅಲ್ಲ, ನನ್ನ ಉತ್ತರದಲ್ಲಿ ನನ್ನ ನಿಮ್ಗೆ ನಿಮ್ಮ ಪ್ರಶ್ನೆಯ ಉತ್ತರ ಇದೆ ಅಂತ ಭಾವಿಸ್ಕೊಟ್ಟಿದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ. ಆವಾಗ ಕೆಲವು ಸತಿ ನಾವು ಮಾಡುವಾಗ ಜಾಸ್ತಿ ಪ್ರಚಾರ ಕೊಡುವಂತ ಇದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಈಗ ಶುರು ಮಾಡ್ತಾರಲ್ಲಪ್ಪ ಇದು ಅಂತೇಳಿ. ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಹಾಯ ಮಾಡಬೇಕು ಅಂದ್ರೆ ಆ ಅನುಕೂಲವಾದಂತ ವಾತಾವರಣ ಇವತ್ತು ಈ ಸಮಾಜದಲ್ಲಿ ಇಲ್ಲ. ಮಾಧ್ಯಮದಲ್ಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಸಹಾಯ ಆಗ್ತಕ್ಕಂತ ರೀತಿಯಲ್ಲಿ ಒಂದೇ ಒಂದು ಕಾರ್ಯಕ್ರಮ ಮಾಡೋದಿಲ್ಲ. ಮಾಡಿದ್ರು ಅಪ್ರಿಶಿಯೇಟ್ ಮಾಡೋದಿಲ್ಲ, ಉಲ್ಟಾ ಖಂಡನ ಮಾಡ್ತಾರೆ. ನಮ್ಮ ರಾಜಕೀಯದ ವಿರೋಧಿಗಳು ಕೂಡ ಅದೇ ಕೆಲಸ ಮಾಡ್ತಾರೆ. ನಾವು ಈ ಸಮುದಾಯನೇ ಇಂಥ ರಾಜಕಾರಣದಲ್ಲಿ ಸಿಕ್ಕಾಕೊಂಡಿದೆ. ಇವತ್ತು ಇದರಿಂದ ಹೊರಗೆ ಬರಬೇಕಂತ ಪರಿಸ್ಥಿತಿ ನಾವು ಎಲ್ಲ ನಿರ್ಮಾಣ ಮಾಡಬೇಕು. ನಮ್ಮ ಸಮುದಾಯ ಕೂಡ ಅದರಲ್ಲಿ ಒಂದು ಹೆಜ್ಜೆ ಮುಂದೆ ಬಂದು ಮಾಡಬೇಕಾಗುತ್ತೆ. ಸರ್, ಸರ್ವಜ್ಞ ನಗರಲ್ಲಿ ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ನಾಗವಾರ ಬೆಲ್ಟ್, ಆ ಬೆಲ್ಟ್ ನೋಡಿ ಸರ್, ವೋಟ್ ಹಾಕೋದವ್ರು ಯಾವಾಗ್ಲೂ ಕಾಂಗ್ರೆಸ್ಗೆನೆ. ಅಲ್ಲೊಂದು 25 ವರ್ಷದಿಂದ ಕಾಂಗ್ರೆಸ್ ಗೆಲ್ತಾ ಇದೆ. ಬಟ್ ಅವ್ರಿಗೆ ಏನ್ ಸರ್ ಮಾಡಿದ್ದಾರೆ ಅಲ್ಲೋಗಿ ನೋಡಿ ಸರ್, ಜನರು ಬದುಕಾಗ್ತಿದೆ ಸರ್ ಅಲ್ಲಿ. ಇವ್ರು ಸರ್ ಹೇಳಿದೆ ವಿಷಯ ನಿಜ ಸರ್, ಅದು ಬಳಸ್ಕೊಳ್ತೀರಾ, ಬಟ್ ಮುಸ್ಲಿಂ ಸಮುದಾಯಕ್ಕೆ ಏನು ಮಾಡ್ತಿಲ್ಲ. ವೋಟ್ ಹಾಕಿಸ್ಕೊಂಡ್ಬಿಡ್ತೀರಾ. ಅವ್ರು ಬೇರೆ ಯಾರಿಗೂ ವೋಟ್ ಹಾಕೋದಿಲ್ಲ ಅಂತಾರೆ, ಅವ್ರು ಹಾಕೋದೇ ಕಾಂಗ್ರೆಸ್ಗೆ. ಬಹಳ ಸಂತೋಷ ಬ್ರದರ್, ತಾವು ಬಿಜೆಪಿಯ ಕಾರ್ಯಕರ್ತರು ಆಗಿ ಸಹ ನಮ್ಮ ಸಮುದಾಯದ ಒಂದು ಏರಿಯಾ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದೀರಿ. ಬಹುಶಃ ನಿಮ್ಮ ಹಿರಿಯ ನಾಯಕರು ಕೂಡ ಅದನ್ನು ಇದೇ ಲ್ಯಾಂಗ್ವೇಜ್, ಇದೇ ಭಾಷೆ ಮಾತಾಡ್ಬಿಟ್ರೆ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಕ್ಕಕ್ಕೆ ಸಾಧ್ಯವಾಗುತ್ತೆ. ಒಂದು ಹೊಸ ಪ್ರಾರಂಭ ಮಾಡೋಣ ನಾವು ನೀವು ಎಲ್ಲ ಸೇರಿ. ಇವತ್ತು ನಮ್ಮ ಕಾಲದಲ್ಲಿ ಆ ಕಡೆ ಮೆಟ್ರೋ ತಗೊಂಡು ಹೋಗಿದ್ದೇವೆ, ತಾವು ನೋಡಿರ್ಬೋದು. ಮೆಟ್ರೋ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಅಭಿವೃದ್ಧಿ ಬರುತ್ತೆ. ನೀವು ಅಭಿವೃದ್ಧಿ ವಿಶೇಷವಾಗಿ ತಗೊಳ್ಳದೇ ಇದ್ರು ಅಲ್ಲಿ ಹೋಗುತ್ತೆ. ಈಗ ಶಿವಾಜಿನಗರ ಕ್ಷೇತ್ರದಲ್ಲಿ ನಾನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತಗೊಂಡು ಬಂದೆ. ಬಹಳ ಹೋರಾಟ ಮಾಡಿ ಒಂದು ತಗೊಂಡು ಬಂದೆ. ನನಗೆ ಆಶ್ಚರ್ಯ ಆಯ್ತು, ನಾನು ಶಾಸಕನಾದ್ಮೇಲೆ ಈ ಕಡೆ ಬೆಂಗಳೂರಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ವಲ್ಲಪ್ಪ. ಅಲ್ಲಿಂದ ಜಯದೇವಕ್ಕೆ ಬರಬೇಕು. ಆ 2 ಅವರ್ ಟ್ರಾಫಿಕ್ ಅಲ್ಲಿ ಎಷ್ಟು ಜನ ಪ್ರಾಣವನ್ನು ಕಳ್ಕೊಂಡಿರ್ತಾರೋ ನಮ್ಮ ಮುಂದೆ ಕಳ್ಕೊಂಡಿದ್ದಾರೆ. ಸೊ ಡೆವಲಪ್ಮೆಂಟ್ ಏನಿದೆಯಲ್ಲ, ಡೆವಲಪ್ಮೆಂಟ್ ಶುಡ್ ಬಿ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಸೊ ನಮ್ಮ ಅದೇ ಸಮಸ್ಯೆ ಬಂದಿರತಕ್ಕಂಥದ್ದು. ಬಹಳಷ್ಟು ಮಾಡಬೇಕಂತ ಕೆಲಸಗಳು, ಆಗದೆ ಇರತಕ್ಕಂಥ ಕೆಲಸಗಳು ಈಗ ಬಹಿರಂಗವಾಗಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಬರೀ ಒಂದು ಪಕ್ಷ ಅಲ್ಲ, ನಿಮ್ಮ ಪಕ್ಷನೂ ಕೂಡ ಅದಕ್ಕೆ ಪೂರಕವಾಗಿ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊತೇನೆ. ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಫೇಕ್ ಡಾಕ್ಟರ್ಸ್ 250ಕ್ಕೂ ಹೆಚ್ಚು ಕ್ಲಿನಿಕ್ ಗಳನ್ನ ಓಪನ್ ಮಾಡಿ BMS ಡಾಕ್ಟರ್ ಅಲೋಪತಿಯನ್ನು ಪ್ರಾಕ್ಟೀಸ್ ಮಾಡಿ ಇಂಜೆಕ್ಷನ್ ಗಳನ್ನ ಕೊಟ್ಟು ಅಲೋಪತಿ ಮುಟ್ಟೋ ಹಾಗಿಲ್ಲ ಅಂತದ್ದು ಮಾಡಿ ಹೆಚ್ಚು ಕಮ್ಮಿ ನೀವು ಮಾಡಿರುವಂತಹ ಹಾಸ್ಪಿಟಲ್ಗಳಲ್ಲೇ ಇಂಥ ದೊಡ್ಡ ದೊಡ್ಡ ಸ್ಕ್ಯಾಮ್ ನಡೀಬೇಕಾದ್ರೆ ನಿಮ್ಮ ಕ್ಷೇತ್ರದಲ್ಲಿ ಇರುವಂತಹ ನಿಮ್ಮ ಗಮನಕ್ಕೆ, ಯಾಕಂತ ಹೇಳಿದ್ರೆ ಸೇವ್ ಲೈಫ್ ಇಂಡಿಯಾ ಅಂತ ಹೇಳಿ ನಮ್ಮ ಸರ್ವೆಯಲ್ಲಿ ಅದರಲ್ಲಿ ನೇರವಾಗಿ ನಾವು ಅದನ್ನ ವಿಚಾರಿಸಿದಾಗ ಜನಗಳ ಆರೋಗ್ಯಕ್ಕೆ ಯಾಕೆ ಕಡಿತಾ ಇದೆ ಅಂತ ನೋಡಿದಾಗ ನಾವು ಈ ವಿಚಾರದಲ್ಲಿ ನಿಮ್ಮ ಕ್ಷೇತ್ರ ಶಿವಾಜಿನಗರ ಬಹಳ ಕರ್ನಾಟಕದ ಮೂಲೆಯಲ್ಲಿ ಉಳಿದಿದೆ. ಇಂತಹ ಫೇಕ್ ಡಾಕ್ಟರ್ಗಳಿಗೆ ವಿರುದ್ಧ ನೀವು ಯಾವತ್ತೂ ಕೂಡ ಹೋಗಿಲ್ಲ. ಆಮೇಲೆ ನಿಮ್ಮ ವಾರ್ಡ್ಗಳಲ್ಲಿ ನೀವು ಯಾವತ್ತೂ ಕೂಡ ತನಿಖೆನೂ ಮಾಡಿಸಿಲ್ಲ. KPME ಆಕ್ಟ್ 2018 ಪ್ರಕಾರ ಇವರು BMS ಆದವರು KPME ತಗೊಂಡು ಅಲೋಪತಿ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಇಂಥವ್ರನ್ನ ನೀವೆಲ್ಲರಿಗೂ ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬೆಂಬಲವಾಗಿದೆಯಾ ಅಥವಾ ವಿರೋಧವಾಗಿದೆಯಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಸರ್. ನನ್ನ ಗಮನಕ್ಕೆ ಈ ಸಮಸ್ಯೆ ಬಂದಿಲ್ಲ. ಒಂದ್ ನಿಮಿಷ ಇದು ನಿಮ್ ಕ್ಷೇತ್ರ ಜನದ್ದು ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರು ಬಡವರಿಗೆ ನಿಮ್ಮ ಪ್ರಶ್ನೆ ಅರ್ಥ ಮಾಡ್ಕೊಂಡಿದ್ದೇನೆ. ನನ್ನ ಆದ್ಯತೆ ಏನಿದೆ, ನಾನು ಅಲ್ಲಿ ಹೆಲ್ತ್ ಕೇರಿನ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ, ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಬಂದ್ರೆ ಫ್ರೀ ಆಗಿ ಸರ್ವಿಸ್ ಆಗುತ್ತೆ. ಆಯ್ತಾ? ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತರಬೇಕು ಅಂದ್ರೆ ಎಷ್ಟು ಶ್ರಮ ಪಟ್ಟಿದ್ದೇವೆ. ಸರ್ಕಾರ ಮತ್ತೆ CSR ಅನ್ನು ಸೇರಿಸ್ಕೊಂಡು ಬಳಸ್ಕೊಂಡು ಅಲ್ಲಿ ತಗೊಂಡಿರ್ತಕ್ಕಂಥದ್ದು. ಆ ಹೆಲ್ತ್ ನೀವು ಮಾತಾಡುವಾಗ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ, ಹಾಸ್ಪಿಟಲ್ಸ್ ಅಲ್ಲಿ ಫೇಕ್ ಡಾಕ್ಟರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿದಿರಿ ಅಲ್ಲ ಕೇಳಿ. ಇಲ್ಲ ಅಲ್ಲೆಲ್ಲ MBBS ಆಗಿರೋರೇ ಅಪಾಯಿಂಟ್ ಆಗಿರ್ತಾರೆ. ಅದನ್ನ ಬಿಟ್ಟು ಕೇವಲ ಹಾಸ್ಪಿಟಲ್ನೇ ನಂಬ್ಕೊಂಡು ಎಲ್ಲ ಜನ ಇರಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಕ್ಷೇತ್ರದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ದೀನಿ, ಒಂದು ಚೈಲ್ಡ್ ಅಂಡ್ ವುಮೆನ್ ಹೆಲ್ತ್ ಕೇರ್ ಹಾಸ್ಪಿಟಲ್ ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಎಲ್ಲಾ ವಾರ್ಡ್ ಅಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇರಲಿಲ್ಲ.
ಅದನ್ನು ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ. ಒಂದು ಡಯಾಲಿಸಿಸ್ ಸೆಂಟರ್ ಅನ್ನು ತಗೊಂಡು ಬರ್ತಾ ಇದ್ದೀವಿ. ಮತ್ತೆ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಜಯದೇವ ಇಂದ ಒಂದು ಯೂನಿಟ್ ಅಲ್ಲಿ ಸ್ಥಾಪನೆ ಆಗಬೇಕು ಅಂತ. ಯಾಕಂದ್ರೆ ಆ ಹಾಸ್ಪಿಟಲ್ ಅವ್ರದೇ ಸ್ವಂತ ಶಕ್ತಿಯಿಂದ 1200 ಪ್ರೊಸೀಜರ್ಸ್ ಮಾಡಿದ್ದಾರೆ. ಆದ್ರೂ ಸಹ ಜಯದೇವ ಇಂದ ಒಂದು ಯೂನಿಟ್ ಅಲ್ಲಿ ಸ್ಥಾಪನೆ ಆಗಬೇಕು ಅಂತ ನಾನು ಏನ್ ಮಾಡಬಹುದು ಅಂದ್ರೆ, ಸರ್ಕಾರದ ವತಿಯಿಂದ ಫ್ರೀ ಹೆಲ್ತ್ ಕೇರ್ ತಗೊಂಡು ಹೋಗಿ ಜನರಿಗೆ ಅವರ ಮನೆ ಹತ್ರ ಅವರ ಏರಿಯಾದಲ್ಲಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಇರಬೇಕು, ಡಯಾಲಿಸಿಸ್ ಸೆಂಟರ್ ಇರಬೇಕು, ವುಮೆನ್ ಅಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ ಇರಬೇಕು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬೇಕು. ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ 300 ಕೋಟಿಯ ಪ್ರಾಜೆಕ್ಟ್ ನಡೀತಾ ಇರತಕ್ಕಂಥದ್ದು ತಮ್ಮ ಗಮನದಲ್ಲಿ ಇದೆ. ಸೊ ಬೆಸ್ಟ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ನಾವು ಮಾಡ್ತಾ ಇದೀವಿ. ಬಟ್ ನೀವು ಏನ್ ಹೇಳಿದಿರಿ, ನೀವು ಅಲೋಪತಿ ಬೇರೆ ಯಾರು BMS ಅವರು ಇದು ಮಾಡಂಗಿಲ್ಲ, ಯಾರು ಪ್ರಾಕ್ಟೀಸ್ ಮಾಡಂಗಿಲ್ಲ. ಆಯುರ್ವೇದ ಅವರು ಕೂಡ ಪ್ರಾಕ್ಟೀಸ್ ಮಾಡಂಗಿಲ್ಲ. ಆದ್ರೆ ಕೇಂದ್ರ ಸರ್ಕಾರದ ಈ ಆಯುಷ್ ಗವರ್ಮೆಂಟಿನ ಮುಖಾಂತರ ಬಹಳಷ್ಟು ಅವ್ರಿಗೆ ಸ್ವಲ್ಪ ಸರಳೀಕರಣ ಮಾಡಿ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಂಡಿಜಿನಿಯಸ್ ಮೆಡಿಸಿನ್ ನೀವು ಪ್ರಮೋಟ್ ಮಾಡಬೇಕು ಅಂತ ಮಾಡಬೇಕು ನಿಜ, ಆದ್ರೆ ಅವರು ಕೂಡ ಈ ಅಲೋಪತಿ ಮಾಡ್ತಾ ಇರ್ತಕ್ಕಂಥದ್ದು ಈ ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಅಂತ ಕ್ಲಿನಿಕ್ ಇದಾವೆ ಅಲ್ಲಿ ಆತರ ಮಾಡ್ತಾ ಇದ್ರೆ ಕಠಿಣ ಕ್ರಮ ತಗೋಬೇಕು ಅಂತ ನಾನು ಅಧಿಕಾರಿಗಳಿಗೆ ಮಾತಾಡ್ತೀನಿ. ಎಲೆಕ್ಷನ್ ಟೈಮ್ಗಳಲ್ಲಿ ನೀವು ಮುಸ್ಲಿಂಗಳನ್ನ ಬಿಜೆಪಿಗೆ ಹೋಗ್ಬೇಡಿ, ಅವರು ಸರಿ ಇಲ್ಲ ಅನ್ಬಿಟ್ಟು ನೀವು ಬಯಸ್ತೀರಾ, ಭಯ ಅಂತ ವಾತಾವರಣ ಮಾಡ್ತೀರಾ, ಹುಟ್ಟಿಸ್ತೀರಾ. ಆಮೇಲೆ ಏನ್ ಮಾಡ್ತೀರಾ, ಇವರು ಈ ತರ ಆ ತರ ಅನ್ಬಿಟ್ಟು ಏನೋ ಒಂದು ಸಮಸ್ಯೆನ ನೀವು ಪರಿಹಾರ ಮಾಡಕ್ಕೆ ಆಗತ್ತೋ ಇಲ್ವೋ ನಿಮ್ ಕೈಯಲ್ಲಿ, ಇದಂತೂ ಮಾಡೇ ಮಾಡ್ತೀರಾ. ಆದ್ರೆ ನೀವು ಬಿಜೆಪಿಯಿಂದ ನೀವು ಎದುರಿದ್ದೀರಾ ಅಥವಾ ನಮ್ಗೆ ನೀವು ಎದುರಿಸ್ತಾ ಇದ್ದೀರಾ ಮುಸಲ್ಮಾನರಿಗೆ? ಇದು ನನ್ನ ಪ್ರಶ್ನೆ. ಇನ್ನೊಂದು, ಮುಸಲ್ಮಾನ ಯಾವ್ದೇ ಕಾರಣಕ್ಕೂ ಎದುರೋದಿಲ್ಲ, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಯಾವ್ದೇ ಕಾರಣಕ್ಕೂ ಎದುರೋದಿಲ್ಲ. ಅವ್ನು ಯಾರಿಗೆ ವೋಟ್ ಹಾಕ್ಬೇಕು ಅವ್ನಿಗೆ ಹಾಕ್ತಾನೆ. ಸೊ ಈ ತರ ಎಲೆಕ್ಷನ್ ಟೈಮ್ ಅಲ್ಲಿ ನೀವು ಬಂದ್ಬಿಟ್ಟು ಬಿಜೆಪಿ ಅವರು ಸರಿ ಇಲ್ಲ ಅವ್ರಿಗೆ ಬೆಂಬಲ ಕೊಡಬೇಡಿ ಅಂತ ಎದುರಿಸೋದಂತ ವಾತಾವರಣ ಯಾಕೆ ಮಾಡೋದು? ಬಿಜೆಪಿ ಸರಿ ಇಲ್ಲ ಅಂತ ನಾನು ಇಲ್ಲೂ ಹೇಳ್ತಾ ಇದ್ದೀನಿ, ಆಚೆ ವೇದಿಕೆಯಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಮತದಾರರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಇಲ್ಲ ಒಂದ್ ನಿಮಿಷ, ನೀವು ಮಾತಾಡಿದಿರಿ ಕೇಳಿದೀನಿ. ನಾನು ನಿಮ್ಮ ಜೊತೆಗೆ ನಾನು ವಾದ ಮಾಡಕ್ ಬಂದಿಲ್ಲ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಕ್ ಬಂದಿರೋದು. ಗೊತ್ತಾಯ್ತಾ? ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂದ್ರೆ ಯಾಕೆ ಕೇಳ್ತಾ ಇದ್ದೀರಿ ಅದು ನನ್ಗೆ ಗೊತ್ತಿದೆ. ಬಿಜೆಪಿ ಏನು, ಅವರ ಸಿದ್ಧಾಂತ ಏನು ಅಂತ ಹೇಳ್ತಕ್ಕಂಥ ಜವಾಬ್ದಾರಿ ನನ್ನದು, ನನ್ನ ಪಕ್ಷದ್ದು. ನಾವು ಹೇಳ್ತೇವೆ, ಮತದಾರರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ನಾವು ಇಡೀ ದೇಶಕ್ಕೂ ಹೇಳ್ತಾ ಇದ್ದೀವಿ. ಆದ್ರೆ ಬಿಜೆಪಿಗೆ ಓಟ್ ಸಿಗ್ತಾ ಇಲ್ವಾ? ನಮಗೂ ಓಟ್ ಸಿಗ್ತಾ ಇದೆ, ಅವ್ರಿಗೂ ಓಟ್ ಸಿಗ್ತಾ ಇದೆ. ಅವ್ರ ವಿವೇಚನದಲ್ಲಿ ಯಾರು ಸರಿ ಅಂತ ಓಟ್ ಹಾಕ್ತಾರೆ. ನಿಮ್ಗೆ ಬಿಜೆಪಿ ಸರಿ ಅಲ್ಲಲ್ಲ, ಒಂದ್ ನಿಮಿಷ, ಇಲ್ಲಲ್ಲ ಒಂದ್ ನಿಮಿಷ. ನಿಮ್ಮ ಇದ್ರಲ್ಲಿ ನಾವು ಹೇಳಿದ್ ಸರಿ ಇಲ್ಲ ಅಂದ್ರೆ ನೀವು ಬಿಜೆಪಿ ಸೇರ್ಕೊಳ್ಳಿ. ಯಾರು ಬೇಡ ಅಂತ ಇದ್ದಾರೆ ನಿಮ್ಗೆ? ಸೇರ್ಕೊಳ್ಳಿ, ಸೇರ್ಕೊಂಡು ಮಾಡಿ, ನಮ್ಗೇನೋ ಅದಿಲ್ಲ. ಒಂದ್ ನಿಮಿಷ. ಆದ್ರೆ ನಮ್ಮ ಸಮಸ್ಯೆ ಬಿಜೆಪಿ ಜೊತೆಗೆ ಸೈದ್ಧಾಂತಿಕವಾಗಿ ಇರ್ತಕ್ಕಂಥ ಸಮಸ್ಯೆ. ಇವತ್ತು ಬಿಜೆಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರ ಬೆಂಬಲ ಅವ್ರಿಗೆ ಮೆಜಾರಿಟಿ ಕಮ್ಯುನಿಟಿಲಿ ಸಿಗಬೇಕು ಅಂತ ಅಲ್ಪಸಂಖ್ಯಾತರನ್ನು ಗುರಿಯಾಗಿ ಇಟ್ಕೊಂಡು ಮೆಜಾರಿಟಿ ಕಮ್ಯುನಿಟಿ, ಅಲ್ಪಸಂಖ್ಯಾತರಲ್ಲೇ ವಿಲನ್ ಇದು ಈ ಸಮಾಜದಲ್ಲಿ ಅಂತ ಬಿಂಬಿಸ್ತಾ ಎಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆನೇ ಅಲ್ಪಸಂಖ್ಯಾತರಿಂದ ಇದೆ ಅಂತ ಒಂದು ರೀತಿಯ ವಾತಾವರಣ ಸೃಷ್ಟಿ ಮಾಡಿ ಬೇರೆ ಸಮಾಜಕ್ಕೆ ಒಗ್ಗೂಡಿಸ್ತಕ್ಕಂಥ ಕೆಲಸ. ಅವ್ರು ಸರಿ ಇಲ್ಲ, ಅವರಿಂದ ಬಹಳ ಅಪಾಯ ಆಗುತ್ತೆ, ನಾವು ನಿಮ್ಮನ್ನು ಕಾಪಾಡ್ತೀವಿ ಅಂತ ಹೇಳಿ ಬೇರೆ ಸಮಾಜದ ಓಟನ್ನು ತಗೊಳಕ್ ಹೋಗ್ತಾ ಇದ್ದಾರೆ. ನಾವು ಅದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ, ನಾವು ಬಹಳ ಬಹಿರಂಗವಾಗಿ ಹೇಳ್ತಾ ಇದ್ದೀವಿ. ಈಗ ಟಾರ್ಗೆಟೆಡ್ ಲೆಜಿಸ್ಲೇಷನ್ಸ್ ತರ್ತಾರೆ. ಅಲ್ಲ, ಬಟ್ ವಿಶ್ವನಾಥ್ ಅವರೇ, ಈಗ ನೀವು ಎಲ್ಲರಿಗೆ ಮತದಾರರಿಗೆ, ನಿಮ್ಮ ಪಾರ್ಟಿಯ ಕಾರ್ಯಕರ್ತರಿಗೆ ನೀವು ನಮ್ಮ ಕಾಂಗ್ರೆಸ್ನ ಸಿದ್ಧಾಂತಗಳು ಇಷ್ಟ ಇದ್ರೆ ಇರಿ, ಇಲ್ಲ ಅಂತಂದ್ರೆ ಬಿಜೆಪಿಗೆ ಹೋಗಿ ಅಂತ ಹೇಳ್ತಾ ಬಂದ್ರೆ ಕಾಂಗ್ರೆಸ್ನ ಗತಿ ಏನು ಅಂತ ನಾವು ನಮ್ಮ ಪಕ್ಷದವ್ರು ಯಾರಿಗೂ ಹೇಳಿಲ್ವಲ್ಲ. ಅವರ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿರೋದು. ಬಿಜೆಪಿಯಿಂದ ನಮಗೆ ಭಯ ಬಿಜೆಪಿ ಅಲ್ಲಲ್ಲ, ಬಿಜೆಪಿಯಿಂದ ಇದಾಗ್ತಾ ಇದೀರಿ ಅಂತ ನಿಮ್ಗೆ ಭಯ ಇಲ್ಲ ಅಲ್ವಾ? ನಿಮ್ಗೆ ಭಯ ಇಲ್ಲ, ಆ ಪಕ್ಷ ಸರಿ ಇದೆ ಅಂದ್ರೆ ನೀವು ಬೆಂಬಲಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೆ ನನ್ನ ಸಿದ್ಧಾಂತ ನಮ್ಗೇನಾಗಿದೆ, ಇವತ್ತು ಅಲ್ಪಸಂಖ್ಯಾತರಿಗೆ ಟಾರ್ಗೆಟೆಡ್ ಲೆಜಿಸ್ಲೇಷನ್ಸ್ ಬಿಜೆಪಿಯವರು ತರ್ತಾರೆ. ಟಾರ್ಗೆಟೆಡ್ ಲೆಜಿಸ್ಲೇಷನ್ಸ್ ಏನ್ ಅಲ್ಪಸಂಖ್ಯಾತರ ವಿರುದ್ಧ ಅಂತ ನೀವು ಹೇಳು. ವಫ್ ಅಮೆಂಡ್ಮೆಂಟ್ ಆಕ್ಟ್ ಇರಬಹುದು, ಅದ್ರ ಬಗ್ಗೆ ಒಂದು ಸಪರೇಟ್ ಚರ್ಚೆ ಮಾಡಿ, ಅದಕ್ಕೂ ನಾನು ಬರ್ತೇನೆ. ನೀವು ಆಂಟಿ ಕನ್ವರ್ಷನ್ ಬಿಲ್ ಮುಖಾಂತರ ಕ್ರಿಶ್ಚಿಯನ್ ಸಮುದಾಯದ ದೊಡ್ಡ ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ದಟ್ಸ್ ಎ ಟಾರ್ಗೆಟೆಡ್ ಲೆಜಿಸ್ಲೇಷನ್ಸ್. ಈ ತರ ನಾನು ಹೇಳ್ತಾ ಹೋದ್ರೆ ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಟಾರ್ಗೆಟ್ ಮಾಡಿ ಲೆಜಿಸ್ಲೇಷನ್ಸ್ ತಂದು ಆಚೆ ಕೋಮುವಾದಿ ವಾತಾವರಣ ಸೃಷ್ಟಿ ಮಾಡಿ ಇವರಿಂದಾನೇ ಈ ದೇಶವನ್ನು ಈ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿ ಅದನ್ನು ನಾವು ರಕ್ಷಣೆ ಮಾಡ್ತೀವಿ ಅಂತ ಏನೋ ಒಂದು ದೊಡ್ಡ ನೆರೆಟಿವ್ ಇದೆಯಲ್ಲ, ಅದ್ರ ವಿರುದ್ಧ ನಾವು ಎದ್ದು ನಿಂತ್ಕೊಂಡು ಮಾತಾಡಬೇಕಾಗುತ್ತೆ. ಯಾಕಂದ್ರೆ ನಾನೊಬ್ಬ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿರತಕ್ಕಂಥದ್ದು ಸೆಕೆಂಡ್ರಿ.
ಅದರ ಜೊತೆಗೆ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕನು ಕೂಡ ಆಗಿದ್ದೇನೆ. ನಮ್ಮ ಪಕ್ಷ ಎಲ್ಲರೂ ಒಗ್ಗೂಡಿಸ್ಕೊಂಡು ತಗೊಂಡು ಹೋಗ್ಬೇಕು. ಒಬ್ಬರನ್ನ ಟಾರ್ಗೆಟ್ ಮಾಡಿ, ಒಬ್ಬರನ್ನ ಹೀನಾಯವಾಗಿ ತಳಹಂತದಲ್ಲಿ ಕಾಣಿಸಿ ಇನ್ನೊಬ್ಬರನ್ನ ಮೇಲೆ ಎತ್ತು ಆ ಕೆಲಸ ನಾವು ಮಾಡಕ್ಕಾಗಲ್ಲ. ತಾತ್ಕಾಲಿಕವಾಗಿ ನಮ್ಗೆ ಹಿನ್ನಡೆ ಆಗುತ್ತೆ. ಯಾಕಂದ್ರೆ ಯಾವ ಸಮಾಜದಲ್ಲಿ ಎಕ್ಸ್ಟ್ರೀಮ್ ಅಂತ ಹೇಳ್ತೀವಲ್ಲ, ಬಟ್ ಅದೇ ಮುಸ್ಲಿಂ ಸಮುದಾಯದಿಂದ ಬಂದಂತ ಒಬ್ಬ ವ್ಯಕ್ತಿ ಈ ರೀತಿ ಹೇಳ್ತಿದಾರಲ್ಲ ಸರ್? ತೀವ್ರತೆ ಇರ್ತಕ್ಕಂಥ ವಿಚಾರವನ್ನು ಇರ್ತಕ್ಕಂಥ ಬಹಳ ಎಕ್ಸ್ಟ್ರೀಮ್ ವಿಚಾರಗಳನ್ನು ಇಟ್ಕೋತಾರಲ್ಲ, ಅದು ಹಿಂದೂಗಳಲ್ಲಿದ್ದಾರೆ, ಮುಸಲ್ಮಾನರಲ್ಲಿದ್ದಾರೆ. ನಮ್ಮ ಫೈಟ್ ಇಬ್ರು ವಿರುದ್ಧನೇ. ಇವ್ರ ತೀವ್ರತೆ ಇರ್ತಕ್ಕಂಥ ವಿಚಾರಗಳಿದ್ರೆ ಇವ್ರ ವಿರುದ್ಧ ನಮ್ಮ ಫೈಟ್. ಬಿಜೆಪಿಯವ್ರ ತೀವ್ರತೆ ವಿಚಾರ ಇಟ್ಕೊಂಡು ಬಂದಿದ್ದಾರೆ, ಅವ್ರ ವಿರುದ್ಧನೇ ನಮ್ಮ ಫೈಟ್. ನಮ್ಮ ಫೈಟ್ ಅಗೇನ್ಸ್ಟ್ ಆಲ್ ಎಕ್ಸ್ಟ್ರೀಮಿಸಮ್, ಆಲ್ ಕೈಂಡ್ ಆಫ್ ವೈಲೆನ್ಸ್, ಆಲ್ ಕೈಂಡ್ ಆಫ್ ವೈಲೆಂಟ್ ಐಡಿಯಾಲಜೀಸ್. But ಅದು ಈಗ ಅಲ್ಪಸಂಖ್ಯಾತರಲ್ಲಿ, ಈ ಸಂದರ್ಭಕ್ಕೆ- ಬಹುಸಂಖ್ಯಾತರಲ್ಲಿ ನಾವು ಅದನ್ನು ಕೇರ್ ಮಾಡಲ್ಲ. ಮುಸ್ಲಿಂ ಸಮುದಾಯದಲ್ಲೂ ಕೂಡ ಫಂಡಮೆಂಟಲಿಸ್ಟ್ ಇದ್ದಾರೆ. ಅವ್ರ ವಿರುದ್ಧನೂ ಕಾಂಗ್ರೆಸ್ ಪಕ್ಷ ಮತ್ತೆ ಎಲ್ಲಾ ಸಮಾಜದ ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು, ಅದರಲ್ಲಿ ದೊಡ್ಡ ಸಂಖ್ಯೆ ಮುಸಲ್ಮಾನರು ಕೂಡ, ಮುಸಲ್ಮಾನರ ಪಕ್ಷಕ್ಕೆ ಯಾಕೆ ಓಟ್ ಹಾಕಲ್ಲ? ಮುಸಲ್ಮಾನರು ಪಾರ್ಟಿ ಅಂತ ಕಟ್ಕೊಂಡು ಬರ್ತಾರೆ. ಅವ್ರಿಗೆ ಯಾಕೆ ಮುಸಲ್ಮಾನರು ಓಟ್ ಹಾಕ್ತಾ ಇಲ್ಲ? ಯಾಕೆ ಓಟ್ ಹಾಕ್ತಾ ಇಲ್ಲ ಅಂದ್ರೆ, ಈ ದೇಶ ಎಲ್ಲರ ದೇಶ. ಮುಸಲ್ಮಾನರಿಗೆ ಒಂದು ಪಕ್ಷ, ಹಿಂದೂಗಳಿಗೆ ಒಂದು ಪಕ್ಷ, ಕ್ರೈಸ್ತರಿಗೆ ಒಂದು ಪಕ್ಷ ಕಟ್ಕೊಂಡಿದ್ರೆ ಈ ದೇಶದ ಭವಿಷ್ಯ ಅಷ್ಟು ಮಟ್ಟಕ್ಕೆ ಉಜ್ವಲರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಅಷ್ಟು.